ಒಂದ್ ಕಡೆ ಶಾಸಕರು ಅನುದಾನ ಸಿಗ್ತಾ ಇಲ್ಲ ಅಂತ ಅನುಮಾನದ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನೊಂದೆಡೆ ಬೆಲೆ ಏರಿಕೆ ಬೆಸಿಗೆ ಸಾಮಾನ್ಯ ಜನ ಕಂಗಾಲಾಗಿದ್ದಾರೆ. ಇದೇ ಗ್ಯಾರಂಟಿ ಏಟಿಗೆ ಈಗ ಇಟ್ಟಿಗೆ ಉದ್ಯಮ ಸಹ ನಲುಗ್ ಹೋಗಿದೆ. ಅರೆ ಗ್ಯಾರಂಟಿ ಯೋಜನೆಗೂ ಇಟ್ಟಿಗೆ ವ್ಯಾಪಾರಕ್ಕೂ ಏನ್ ನಂಟಂತೀರಾ? ನಾವು ಹೇಳ್ತೀವಿ ಈ ಸ್ಟೋರಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಸಾಕಷ್ಟು ಸೌಂಡ್ ಮಾಡ್ತಾ ಇರುವುದು ಗ್ಯಾರಂಟಿ ಯೋಜನೆಗಳು. ಒಂದು ಕಡೆ ಈ ಗ್ಯಾರಂಟಿಗಳಿಂದ ಅನುಕೂಲ ಆಗ್ತಾ ಇದ್ರೆ, ಇನ್ನೊಂದೆಡೆ ಸಾಲು ಸಾಲು ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತಿವೆ. ಇದೀಗ ಈ ಗ್ಯಾರಂಟಿ ಎಫೆಕ್ಟ್ಗೆ ಇಟ್ಟಿಗೆ ಉದ್ಯಮ ಬಲಿಯಾಗುವ ಹಂತಕ್ಕೆ ಬಂದಿದೆ. ಹೌದು, ಮಧ್ಯ ಕರ್ನಾಟಕದ ಕೈಗಾರಿಕಾ ನಗರಿ ಎಂದು ಕರೆಸಿಕೊಳ್ಳುತ್ತಿದ್ದ ದಾವಣಗೆರೆಯ ಹರಿಹರದಲ್ಲಿ ಹಲವಾರು ಉದ್ಯಮದ ಜೊತೆಗೆ ಇಟ್ಟಿಗೆ ಭಟ್ಟಿಗಳು ಎಲ್ಲೆಂದರಲ್ಲಿ ಕಾಣಸಿಗುತ್ತಿವೆ. ಸದ್ಯ ಇದೇ ಇಟ್ಟಿಗೆ ಭಟ್ಟಿಗಳಿಗೆ ಸಂಕಷ್ಟ ಎದುರಾಗಿದೆ. ಗ್ಯಾರಂಟಿ ಯೋಜನೆಗೆ ಹಣ ಜೋಡಿಸುವ ಭರದಲ್ಲಿ ಸರ್ಕಾರ ಯಾವುದೇ ಹೊಸ ಅನುಮೋದನೆ ಆಗಲಿ ಕಾಮಗಾರಿ ಆಗಲಿ ಜಾರಿ ಮಾಡುತ್ತಿಲ್ಲ. ಇದೇ ಕಾರಣಕ್ಕೆ ಕಳೆದೆರಡು ವರ್ಷಗಳಿಂದ ಇಟ್ಟಿಗೆ ಮಾರಾಟವಾಗುತ್ತಿಲ್ಲ. ಇನ್ನು ಒಂದು ಇಟ್ಟಿಗೆ ತಯಾರಾಗಲು 6 ರೂಪಾಯಿ ಖರ್ಚು ತಗುಲುತ್ತದೆ. ಆದರೆ ಪ್ರತಿ ಇಟ್ಟಿಗೆಗೆ 5 ರೂಪಾಯಿ ಕೇಳುತ್ತಿದ್ದಾರೆ ಎಂದು ಭಟ್ಟಿ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಒಂದು ಇಟ್ಟಿಗೆ ರೆಡಿ ಆಗಬೇಕಾದ್ರೆ ಸುಮಾರು 6 ರೂಪಾಯಿಂದ 7 ರೂಪಾಯಿ ಬೀಳುತ್ತೆ ಸರ್. ಈ ವರ್ಷ 6 ರೂಪಾಯಿಗೂ ಇಟ್ಟಿಗೆ ಯಾರು ತಗೊಂತ ಇಲ್ಲ. ನಾವು ಕೊಟ್ಟರು ನಮ್ಮದೇ ಒಂದೂವರೆ ರೂಪಾಯಿ ಒಂದು ಇಟ್ಟಿಗೆ ಲಾಸ್ ಆಗ್ತಾ ಇದೆ. ಇಟ್ಟಿಗೆ ಭಟ್ಟಿಯಲ್ಲಿ ಕೆಲಸ ಮಾಡಲು ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಸುಮಾರು 80,000ಕ್ಕೂ ಅಧಿಕ ಜನ ಕೂಲಿ ಕಾರ್ಮಿಕರು ಹರಿಹರಕ್ಕೆ ವಲಸೆ ಬರ್ತಾರೆ. ಇದರಿಂದ ಹರಿಹರ ಪಟ್ಟಣದಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ವಹಿವಾಟುಗಳು ಉತ್ತಮ ಮಟ್ಟದಲ್ಲಿ ಇರುತ್ತವೆ. ಈ ಸಲ ಇಟ್ಟಿಗೆ ಭಟ್ಟಿ ಕೆಲಸವಿಲ್ಲದ ಕಾರಣ 10ರಿಂದ 15,000ರಷ್ಟು ಜನ ಮಾತ್ರ ಬಂದಿದ್ದಾರೆ. ಇದರಿಂದ ಇಡೀ ಹರಿಹರ ನಗರದ ಆರ್ಥಿಕ ವ್ಯವಸ್ಥೆ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ. ಭಾಳ ತೊಂದರೆ ಸರ್. ಈಗ ಸುಮಾರು ಲಕ್ಷಾಂತರ ಜನಗಳಿಗೇನೆ ತೊಂದರೆ ಸರ್. ನಮಗೆ ಎಲ್ಲ ವ್ಯವಹಾರಗಳಿಂದ ಅಂಗಡಿ ಇರ್ಬೋದು, ಮತ್ತೊಂದು ಎಲ್ಲದರಿಂದ ತೊಂದರೆ ಸರ್. ಇಲ್ಲಿ ನಮ್ಮದು ಲೇಬರ್ ನಮ್ದು ಏನಾರು 1 ರೂಪಾಯಿ ಲಾಭ ಸಿಕ್ಕರೆ ಎಲ್ಲದೂ ನಡೀತದೆ ಸರ್. ಅದರಿಂದ ಭಾಳ ಈ ಇಟ್ಟಿಗೆ ಬಟ್ಟಿ ನಮಗೆ ಲಾಸ್ ಆಗೋದ್ರಿಂದ ಎಲ್ಲದರಿಂದನೂ ತೊಂದರೆನೇ ಸರ್. ಒಟ್ಟಾರೆ ಗ್ಯಾರಂಟಿ ಯೋಜನೆಗಳ ಜೊತೆಯಲ್ಲೇ ಸರ್ಕಾರ ನೂತನ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಿ ಲಕ್ಷಾಂತರ ಜನರ ಬದುಕಿಗೆ ಆಸರೆ ಆಗಲಿ ಅನ್ನೋದೇ ನಮ್ಮ ಆಶಯ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಒಂದ್ ಕಡೆ ಶಾಸಕರು ಅನುದಾನ ಸಿಗ್ತಾ ಇಲ್ಲ ಅಂತ ಅನುಮಾನದ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನೊಂದೆಡೆ ಬೆಲೆ ಏರಿಕೆ ಬೆಸಿಗೆ ಸಾಮಾನ್ಯ ಜನ ಕಂಗಾಲಾಗಿದ್ದಾರೆ. ಇದೇ ಗ್ಯಾರಂಟಿ ಏಟಿಗೆ ಈಗ ಇಟ್ಟಿಗೆ ಉದ್ಯಮ ಸಹ ನಲುಗ್ ಹೋಗಿದೆ. ಅರೆ ಗ್ಯಾರಂಟಿ ಯೋಜನೆಗೂ ಇಟ್ಟಿಗೆ ವ್ಯಾಪಾರಕ್ಕೂ ಏನ್ ನಂಟಂತೀರಾ? ನಾವು ಹೇಳ್ತೀವಿ ಈ ಸ್ಟೋರಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಸಾಕಷ್ಟು ಸೌಂಡ್ ಮಾಡ್ತಾ ಇರುವುದು ಗ್ಯಾರಂಟಿ ಯೋಜನೆಗಳು. ಒಂದು ಕಡೆ ಈ ಗ್ಯಾರಂಟಿಗಳಿಂದ ಅನುಕೂಲ ಆಗ್ತಾ ಇದ್ರೆ, ಇನ್ನೊಂದೆಡೆ ಸಾಲು ಸಾಲು ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತಿವೆ. ಇದೀಗ ಈ ಗ್ಯಾರಂಟಿ ಎಫೆಕ್ಟ್ಗೆ ಇಟ್ಟಿಗೆ ಉದ್ಯಮ ಬಲಿಯಾಗುವ ಹಂತಕ್ಕೆ ಬಂದಿದೆ. ಹೌದು, ಮಧ್ಯ ಕರ್ನಾಟಕದ ಕೈಗಾರಿಕಾ ನಗರಿ ಎಂದು ಕರೆಸಿಕೊಳ್ಳುತ್ತಿದ್ದ ದಾವಣಗೆರೆಯ ಹರಿಹರದಲ್ಲಿ ಹಲವಾರು ಉದ್ಯಮದ ಜೊತೆಗೆ ಇಟ್ಟಿಗೆ ಭಟ್ಟಿಗಳು ಎಲ್ಲೆಂದರಲ್ಲಿ ಕಾಣಸಿಗುತ್ತಿವೆ. ಸದ್ಯ ಇದೇ ಇಟ್ಟಿಗೆ ಭಟ್ಟಿಗಳಿಗೆ ಸಂಕಷ್ಟ ಎದುರಾಗಿದೆ. ಗ್ಯಾರಂಟಿ ಯೋಜನೆಗೆ ಹಣ ಜೋಡಿಸುವ ಭರದಲ್ಲಿ ಸರ್ಕಾರ ಯಾವುದೇ ಹೊಸ ಅನುಮೋದನೆ ಆಗಲಿ ಕಾಮಗಾರಿ ಆಗಲಿ ಜಾರಿ ಮಾಡುತ್ತಿಲ್ಲ. ಇದೇ ಕಾರಣಕ್ಕೆ ಕಳೆದೆರಡು ವರ್ಷಗಳಿಂದ ಇಟ್ಟಿಗೆ ಮಾರಾಟವಾಗುತ್ತಿಲ್ಲ. ಇನ್ನು ಒಂದು ಇಟ್ಟಿಗೆ ತಯಾರಾಗಲು 6 ರೂಪಾಯಿ ಖರ್ಚು ತಗುಲುತ್ತದೆ. ಆದರೆ ಪ್ರತಿ ಇಟ್ಟಿಗೆಗೆ 5 ರೂಪಾಯಿ ಕೇಳುತ್ತಿದ್ದಾರೆ ಎಂದು ಭಟ್ಟಿ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ.
ಒಂದು ಇಟ್ಟಿಗೆ ರೆಡಿ ಆಗಬೇಕಾದ್ರೆ ಸುಮಾರು 6 ರೂಪಾಯಿಂದ 7 ರೂಪಾಯಿ ಬೀಳುತ್ತೆ ಸರ್. ಈ ವರ್ಷ 6 ರೂಪಾಯಿಗೂ ಇಟ್ಟಿಗೆ ಯಾರು ತಗೊಂತ ಇಲ್ಲ. ನಾವು ಕೊಟ್ಟರು ನಮ್ಮದೇ ಇನ್ನೂ 1-1.5 ರೂಪಾಯಿ ಒಂದು ಇಟ್ಟಿಗೆ ಲಾಸ್ ಆಗ್ತಾ ಇದೆ. ಇಟ್ಟಿಗೆ ಭಟ್ಟಿಯಲ್ಲಿ ಕೆಲಸ ಮಾಡಲು ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಸುಮಾರು 80,000ಕ್ಕೂ ಅಧಿಕ ಜನ ಕೂಲಿ ಕಾರ್ಮಿಕರು ಹರಿಹರಕ್ಕೆ ವಲಸೆ ಬರ್ತಾರೆ. ಇದರಿಂದ ಹರಿಹರ ಪಟ್ಟಣದಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ವಹಿವಾಟುಗಳು ಉತ್ತಮ ಮಟ್ಟದಲ್ಲಿ ಇರುತ್ತವೆ. ಈ ಸಲ ಇಟ್ಟಿಗೆ ಭಟ್ಟಿ ಕೆಲಸವಿಲ್ಲದ ಕಾರಣ 10ರಿಂದ 15,000ರಷ್ಟು ಜನ ಮಾತ್ರ ಬಂದಿದ್ದಾರೆ. ಇದರಿಂದ ಇಡೀ ಹರಿಹರ ನಗರದ ಆರ್ಥಿಕ ವ್ಯವಸ್ಥೆ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ. ಭಾಳ ತೊಂದರೆ ಸರ್. ಈಗ ಸುಮಾರು ಲಕ್ಷಾಂತರ ಜನಗಳಿಗೇನೆ ತೊಂದರೆ ಸರ್. ನಮಗೆ ಎಲ್ಲ ವ್ಯವಹಾರಗಳಿಂದ ಅಂಗಡಿ ಇರ್ಬೋದು ಮತ್ತೊಂದು ಎಲ್ಲದರಿಂದ ತೊಂದರೆ ಸರ್. ಇಲ್ಲಿ ನಮ್ಮದು ಲೇಬರ್ ನಮ್ದು ಏನಾರು ₹1 ಲಾಭ ಸಿಕ್ಕರೆ ಎಲ್ಲದೂ ನಡೀತದೆ ಸರ್. ಅದರಿಂದ ಭಾಳ ಈ ಇಟ್ಟಿಗೆ ಭಟ್ಟಿ ನಮಗೆ ಲಾಸ್ ಆಗೋದ್ರಿಂದ ಎಲ್ಲದರಿಂದನೂ ತೊಂದರೆನೇ ಸರ್. ಒಟ್ಟಾರೆ ಗ್ಯಾರಂಟಿ ಯೋಜನೆಗಳ ಜೊತೆಯಲ್ಲೇ ಸರ್ಕಾರ ನೂತನ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಿ ಲಕ್ಷಾಂತರ ಜನರ ಬದುಕಿಗೆ ಆಸರೆ ಆಗಲಿ ಅನ್ನೋದೇ ನಮ್ಮ ಆಶಯ. ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಒಂದ್ ಕಡೆ ಶಾಸಕರು ಅನುದಾನ ಸಿಗ್ತಾ ಇಲ್ಲ ಅಂತ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನೊಂದೆಡೆ ಬೆಲೆ ಏರಿಕೆ ಬೆಸಿಗೆ ಸಾಮಾನ್ಯ ಜನ ಕಂಗಾಲಾಗಿದ್ದಾರೆ. ಇದೇ ಗ್ಯಾರಂಟಿ ಏಟಿಗೆ ಈಗ ಇಟ್ಟಿಗೆ ಉದ್ಯಮ ಸಹ ನಲುಗ್ ಹೋಗಿದೆ. ಅರೆ, ಗ್ಯಾರಂಟಿ ಯೋಜನೆಗೂ ಇಟ್ಟಿಗೆ ವ್ಯಾಪಾರಕ್ಕೂ ಏನ್ ನಂಟಂತೀರಾ? ನಾವು ಹೇಳ್ತೀವಿ ಈ ಸ್ಟೋರಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಸಾಕಷ್ಟು ಸೌಂಡ್ ಮಾಡ್ತಾ ಇರುವುದು ಗ್ಯಾರಂಟಿ ಯೋಜನೆಗಳು. ಒಂದು ಕಡೆ ಈ ಗ್ಯಾರಂಟಿಗಳಿಂದ ಅನುಕೂಲ ಆಗ್ತಾ ಇದ್ರೆ, ಇನ್ನೊಂದೆಡೆ ಸಾಲು ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತಿವೆ. ಇದೀಗ ಈ ಗ್ಯಾರಂಟಿ ಎಫೆಕ್ಟ್ಗೆ ಇಟ್ಟಿಗೆ ಉದ್ಯಮ ಬಲಿಯಾಗುವ ಹಂತಕ್ಕೆ ಬಂದಿದೆ. ಹೌದು, ಮಧ್ಯ ಕರ್ನಾಟಕದ ಕೈಗಾರಿಕಾ ನಗರಿ ಎಂದು ಕರೆಸಿಕೊಳ್ಳುತ್ತಿದ್ದ ದಾವಣಗೆರೆಯ ಹರಿಹರದಲ್ಲಿ ಹಲವಾರು ಉದ್ಯಮದ ಜೊತೆಗೆ ಇಟ್ಟಿಗೆ ಭಟ್ಟಿಗಳು ಎಲ್ಲೆಂದರಲ್ಲಿ ಕಾಣಸಿಗುತ್ತಿವೆ. ಸದ್ಯ ಇದೇ ಇಟ್ಟಿಗೆ ಭಟ್ಟಿಗಳಿಗೆ ಸಂಕಷ್ಟ ಎದುರಾಗಿದೆ. ಗ್ಯಾರಂಟಿ ಯೋಜನೆಗೆ ಹಣ ಜೋಡಿಸುವ ಭರದಲ್ಲಿ ಸರ್ಕಾರ ಯಾವುದೇ ಹೊಸ ಅನುಮೋದನೆ ಆಗಲಿ ಕಾಮಗಾರಿ ಆಗಲಿ ಜಾರಿ ಮಾಡುತ್ತಿಲ್ಲ. ಇದೇ ಕಾರಣಕ್ಕೆ ಕಳೆದ 2 ವರ್ಷಗಳಿಂದ ಇಟ್ಟಿಗೆ ಮಾರಾಟವಾಗುತ್ತಿಲ್ಲ. ಇನ್ನು ಒಂದು ಇಟ್ಟಿಗೆ ತಯಾರಾಗಲು ₹6 ಖರ್ಚು ತಗುಲುತ್ತದೆ. ಆದರೆ ಪ್ರತಿ ಇಟ್ಟಿಗೆಗೆ ₹5 ಕೇಳುತ್ತಿದ್ದಾರೆ ಎಂದು ಭಟ್ಟಿ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಒಂದು ಇಟ್ಟಿಗೆ ರೆಡಿ ಆಗಬೇಕಾದ್ರೆ ಸುಮಾರು 6 ರೂಪಾಯಿಂದ 7 ರೂಪಾಯಿ ಬೀಳುತ್ತೆ ಸರ್. ಈ ವರ್ಷ 6 ರೂಪಾಯಿಗೂ ಇಟ್ಟಿಗೆ ಯಾರು ತಗೊಂತ ಇಲ್ಲ. ನಾವು ಕೊಟ್ಟರು ನಮ್ಮದೇ ಇನ್ನೂ 1-1.5 ರೂಪಾಯಿ ಒಂದು ಇಟ್ಟಿಗೆ ಲಾಸ್ ಆಗ್ತಾ ಇದೆ. ಇಟ್ಟಿಗೆ ಭಟ್ಟಿಯಲ್ಲಿ ಕೆಲಸ ಮಾಡಲು ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಸುಮಾರು 80,000ಕ್ಕೂ ಅಧಿಕ ಜನ ಕೂಲಿ ಕಾರ್ಮಿಕರು ಹರಿಹರಕ್ಕೆ ವಲಸೆ ಬರ್ತಾರೆ. ಇದರಿಂದ ಹರಿಹರ ಪಟ್ಟಣದಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ವಹಿವಾಟುಗಳು ಉತ್ತಮ ಮಟ್ಟದಲ್ಲಿ ಇರುತ್ತವೆ. ಈ ಸಲ ಇಟ್ಟಿಗೆ ಭಟ್ಟಿ ಕೆಲಸವಿಲ್ಲದ ಕಾರಣ 10ರಿಂದ 15,000ರಷ್ಟು ಜನ ಮಾತ್ರ ಬಂದಿದ್ದಾರೆ. ಇದರಿಂದ ಇಡೀ ಹರಿಹರ ನಗರದ ಆರ್ಥಿಕ ವ್ಯವಸ್ಥೆ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ. ಭಾಳ ತೊಂದರೆ ಸರ್. ಈಗ ಸುಮಾರು ಲಕ್ಷಾಂತರ ಜನಗಳಿಗೇನೆ ತೊಂದರೆ ಸರ್. ನಮಗೆ ಎಲ್ಲ ವ್ಯವಹಾರಗಳಿಂದ ಅಂಗಡಿ ಇರ್ಬೋದು ಮತ್ತೊಂದು ಎಲ್ಲದರಿಂದ ತೊಂದರೆ ಸರ್. ಇಲ್ಲಿ ನಮ್ಮದು ಲೇಬರ್ ನಮ್ದು ಏನಾರು ₹1 ಲಾಭ ಸಿಕ್ಕರೆ ಎಲ್ಲದೂ ನಡೀತದೆ ಸರ್. ಅದರಿಂದ ಭಾಳ ಈ ಇಟ್ಟಿಗೆ ಭಟ್ಟಿ ನಮಗೆ ಲಾಸ್ ಆಗೋದ್ರಿಂದ ಎಲ್ಲದರಿಂದನೂ ತೊಂದರೆನೇ ಸರ್. ಒಟ್ಟಾರೆ ಗ್ಯಾರಂಟಿ ಯೋಜನೆಗಳ ಜೊತೆಯಲ್ಲೇ ಸರ್ಕಾರ ನೂತನ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಿ ಲಕ್ಷಾಂತರ ಜನರ ಬದುಕಿಗೆ ಆಸರೆ ಆಗಲಿ ಅನ್ನೋದೇ ನಮ್ಮ ಆಶಯ.